ನಾಯಿ ಬೊಗಳಿದ್ದಕ್ಕೆ ಕುಡುಗೋಲ್ನಿಂದ ಕೊಚ್ಚಿ ಕೊಂದಿದ್ದಾನೆ ವ್ಯಕ್ತಿ. ವಿಕೃತಿಯನ್ನ ಮೆರೆದ ವ್ಯಕ್ತಿ ವಿರುದ್ಧ ಸಾರ್ವಜನಿಕ ವಲಯದಲ್ಲಿ ದೊಡ್ಡ ಮಟ್ಟದ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ದಾವಣಗೆರೆ ಜಿಲ್ಲೆ ಹೊನ್ನಾಳಿ ತಾಲೂಕಿನ ತ್ಯಾಗದ ಕಟ್ಟಿಯಲ್ಲಿ ನಡೆದಿರುವಂತಹ ಘಟನೆ ಇದು. ನಾಯಿ ಬೊಗಳಿತು ಅಂತೇಳಿ ಕುಡುಗೋಲ್ನಿಂದ ಕೊಚ್ಚಿ ನಾಯಿಯನ್ನೇ ಕೊಂದಿರುವಂತ ಘಟನೆ ಇದು. ವಿಕೃತಿ ಮೆರೆದ ವ್ಯಕ್ತಿ ವಿರುದ್ಧ ಸಾರ್ವಜನಿಕ ವಲಯದಲ್ಲಿ ದೊಡ್ಡ ಮಟ್ಟದಲ್ಲಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ದಾವಣಗೆರೆ ಜಿಲ್ಲೆ ಹೊನ್ನಾಳಿ ತಾಲೂಕಿನ ತ್ಯಾಗದ ಕಟ್ಟಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಶ್ವಾನವನ್ನ ಕೊಚ್ಚಿ ಕೊಲೆಗೈದಿದ್ದಾನೆ ಪಾಪಿ ಮಂಜುನಾಥ್. ರವಿಯನ್ನವರು ಸಾಕು ನಾಯಿ ಜೊತೆಗೆ ವಾಕಿಂಗ್ ಮಾಡುವಾಗ ಈ ಘಟನೆ ನಡೆದಿದೆ. ಶ್ವಾನವನ್ನ ಕೊಚ್ಚಿ ಕೊಂದಿದ್ದಲ್ಲದೆ ಈ ಶ್ವಾನದ ಮಾಲೀಕ ರವಿ ಮೇಲೂ ಕೂಡ ಹಲ್ಲೆ ಮಾಡಿದ್ದಾನೆ ಎನ್ನುವಂಥ ಮಾಹಿತಿ ಇದೆ. ಹೊನ್ನಾಳಿ ಪೊಲೀಸ್ ಠಾಣೆಯಲ್ಲಿ ಆರೋಪಿ ವಿರುದ್ಧ ಕೇಸ್ ದಾಖಲಾಗಿದೆ. ಆರೋಪಿಯನ್ನ ಬಂಧನ ಮಾಡಿದ್ದಾರೆ ಹೊನ್ನಾಳಿ ಠಾಣೆ ಪೊಲೀಸರು. ಎಂತೆಂಥ ವಿಕೃತ ಮನಸ್ಸಿನ ವ್ಯಕ್ತಿಗಳು ಸಮಾಜದಲ್ಲಿ ಇರ್ತಾರೆ ಅಂತೇಳಿ. ನಾಯಿ ಬೊಗಳಿತು ಅಂತೇಳಿ ಆ ನಾಯಿಯನ್ನೇ ಕುಡುಗೋಲಿನಿಂದ ಕೊಚ್ಚಿ ಕೊಲೆ ಮಾಡಿರುವಂಥ ಘಟನೆ ನಡೆದಿದೆ. ವ್ಯಕ್ತಿಯೊಬ್ಬರು ಈ ಸಾಕು ನಾಯಿಯನ್ನು ಹಿಡ್ಕೊಂಡು ವಾಕಿಂಗ್ ಹೋಗ್ತಾ ಇರ್ತಾರೆ. ಆರೋಪಿ ಮಂಜುನಾಥ್ ನೋಡ್ತಾ ಇದ್ದೀರಲ್ಲ, ಈತನೂ ಕೂಡ ವಾಕಿಂಗ್ ಹೋಗ್ತಾ ಇದ್ದ. ರವಿಯನ್ನವರು ನಾಯಿ ಹಿಡ್ಕೊಂಡು ಹೋಗ್ತಾ ಇದ್ರೆ ಆ ನಾಯಿ ಮಂಜುನಾಥ್ನನ್ನು ನೋಡಿ ಬೊಗಳಿದೆ. ನಾಯಿ ಬೊಗಳಿದ್ದಕ್ಕೆ ಕುಡುಗೋಲು ತಗೊಂಡು ಬಂದು ಆ ನಾಯಿಯನ್ನು ಕೊಚ್ಚಿ ಕೊಂದಿರುವಂಥ ಘಟನೆ ಇದು. ಎಂಥ ವಿಕೃತ ಮನಸ್ಥಿತಿ! ಹಾಗಾದರೆ ನಾಯಿ ಬೊಗಳು ಹಾಗೆ ಇಲ್ವಾ? ದಾವಣಗೆರೆ ಜಿಲ್ಲೆ ಹೊನ್ನಾಳಿ ತಾಲೂಕಿನ ತ್ಯಾಗದ ಕಟ್ಟಿಯಲ್ಲಿ ನಡೆದಿರುವಂಥ ಘಟನೆ ಇದು.